ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆಗೆ ಟ್ವಿಸ್ಟ್ ಕೊಟ್ಟಿದೆ ಹೈಕಮಾಂಡ್. ರಾಷ್ಟ್ರೀಯ ಅಧ್ಯಕ್ಷರ ಬದಲು ಬಿಜೆಪಿಗೆ ಕಾರ್ಯಾಧ್ಯಕ್ಷರ ಆಯ್ಕೆ ಮಾಡಿದೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಹುದ್ದೆಗೆ ಏರಿದ್ದಾರೆ ನಿತಿನ್ ನಬೀನ್ ಸಿನ್ಹಾ. ಬಿಜೆಪಿ ಸಂಸದೀಯ ಮಂಡಳಿಗೆ ಕಾರ್ಯಾಧ್ಯಕ್ಷರ ನೇಮಕ ಆಗಿದ್ದು ಬಿಹಾರ ಮೂಲದ 45 ವರ್ಷದ ನಿತಿನ್ ನಬೀನ್ ಸಿನ್ಹಾಗೆ ಪಟ್ಟ ಕಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಮಧ್ಯೆ ಹೊಸ ಕಾರ್ಯಾಧ್ಯಕ್ಷಗಿರಿ. ಜೆಪಿ ನಡ್ಡಾರಂತೆ ನಿತಿನ್ ನಬೀನ್ಗೆ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರ ಹುದ್ದೆ ಕೊಟ್ಟಿದ್ದಾರೆ. ಬಿಜೆಪಿ ಅಧ್ಯಕ್ಷರಾಗೋ ಮೊದಲು ಕಾರ್ಯಾಧ್ಯಕ್ಷರಾಗಿದ್ರು ಜೆಪಿ ನಡ್ಡಾ. 7 ತಿಂಗಳ ಕಾಲ ಕಾರ್ಯಾಧ್ಯಕ್ಷ ಹುದ್ದೆ ನಿರ್ವಹಿಸಿ ಅದಾದ ಮೇಲೆ ನಡ್ಡಾ ಅಧ್ಯಕ್ಷರಾಗಿರ್ತಾರೆ. ಹೈಕಮಾಂಡ್ನಿಂದ ಒಂದು ಅಚ್ಚರಿಯ ನಡೆ. ಹಾಗಾದ್ರೆ ಯಾರು ಈ ನಿತಿನ್ ನಬೀನ್? ಬಿಹಾರದ ಬಿಜೆಪಿ ಹಿರಿಯ ನಾಯಕ ನಬೀನ್ ಸಿನ್ಹಾ ಅವರ ಮಗ ಇವರು. 2006ರಲ್ಲಿ ತಂದೆ ಮರಣದ ನಂತರ ಸಕ್ರಿಯ ರಾಜಕಾರಣಕ್ಕೆ ಇವರು ಎಂಟ್ರಿ ಕೊಟ್ಟಿದ್ರು. ಪಾಟ್ನಾ ಪಶ್ಚಿಮ ಉಪಚುನಾವಣೆಯಲ್ಲಿ 2006ರಲ್ಲಿ ಮೊದಲ ಗೆಲುವು ಇವರು ಪಡ್ಕೊಂಡಿರ್ತಾರೆ. 2010, 15, 2020, 25ರಲ್ಲಿ ಬಂಕೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆ ಹೊಂದಿರುವ ವ್ಯಕ್ತಿಯಾಗಿದ್ದು ಬಿಹಾರ ಮತ್ತು ಛತ್ತೀಸ್ಗಢದಲ್ಲಿ ಉಸ್ತುವಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಕಾಯಸ್ಥ ಸಮುದಾಯದ ನಾಯಕ ಇವರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಹೈಕಮಾಂಡ್ ಏನು ಯೋಚನೆ ಮಾಡಿದೆ? ಜೊತೆಗೆ ನಿತಿನ್ ನಬೀನ್ ಅವರ ಆಯ್ಕೆ ಹಿನ್ನೆಲೆ ಏನ್ ನಡೀತಿದೆ ಹೈಕಮಾಂಡ್ ಮೈಂಡ್ ನಲ್ಲಿ? ನಿತಿನ್ ನಬೀನ್ ಎಷ್ಟು ಲಿಸ್ಟ್ಗಳಿದ್ದುವು, ರಾಷ್ಟ್ರಾಧ್ಯಕ್ಷರ ಅವ್ರ ಆಯ್ಕೆ ಆಗ್ತಾರೆ, ಇವ್ರ ಆಯ್ಕೆ ಆಗ್ತಾರೆ ಅಂತ. ಆದ್ರೆ ಸರ್ಪ್ರೈಸಿಂಗ್ಲಿ ನಿತಿನ್ ನಬೀನ್ ಅವ್ರನ್ನ ಕಾರ್ಯಾಧ್ಯಕ್ಷರು ಮಾಡಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಸೀಟ್ಗಳು ಕಡಿಮೆ ಆದ ನಂತರ ಜೆ.ಪಿ. ನಡ್ಡಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಅದಾದಮೇಲೆ ಇಲ್ಲ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಬಿಜೆಪಿ ಮತ್ತು RSS ನಡುವೆ ಕಗ್ಗಂಟಾಗಿದೆ. ಮೋದಿ ಸ್ವತಃ RSS ಸರ್ಸಂಘಚಾಲಕ ಮೋಹನ್ ಭಾಗವತ್ ಜೊತೆ ಮಾತಾಡಿದ ನಂತರ ಬಿಜೆಪಿಯ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗ್ಬೋದು. ಧರ್ಮೇಂದ್ರ ಪ್ರಧಾನ್, ಭೂಪೇಂದ್ರ ಯಾದವ್, ನಂತರ ಶಿವರಾಜ್ ಸಿಂಗ್ ಚೌಹಾಣ್, ನಂತರ ದಕ್ಷಿಣದವರು ಯಾರಾದರೂ ಆಗ್ತಾರೆ. ಈ ರೀತಿ ಸಾಕಷ್ಟು ಹೆಸರುಗಳು ಕೇಳಿ ಬಂದವು. ಬಿಜೆಪಿ ಮತ್ತು RSS ಮಧ್ಯೆ ಮುಂದಿನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬೇಕು ಅನ್ನೋದರ ಬಗ್ಗೆ ಒಂದು ತಿಕ್ಕಾಟ ಒಳ ಹಂತದಲ್ಲಿದೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಮಾಧ್ಯಮಗಳಲ್ಲಿ ನಡೆದಿದ್ವು. ಆದರೆ ಏಕಾಏಕಿ ಮೊನ್ನೆ ಸಂಜೆ ನಿತಿನ್ ನಬೀನ್ ತಮ್ಮ ಬಿಹಾರದ ಪಟ್ನಾದಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿ ಸನ್ಮಾನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಏಕಾಏಕಿ ಅವ್ರಿಗೆ ಕರೆ ಬಂತು, ಇಲ್ಲ ನೀವು ಬಿಜೆಪಿಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದೀರಿ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ಆಯ್ಕೆಯ ಅಧಿಕೃತ ಘೋಷಣೆಯನ್ನು ಕೂಡ ಮಾಡಲಾಗತ್ತೆ ಅಂತಕ್ಕಂಥದ್ದು. ಸ್ವತಃ ನಿತಿನ್ ನಬೀನ್ಗೂ ಕೂಡ ಆಶ್ಚರ್ಯವನ್ನು ತರ್ತಕ್ಕಂಥ ವಿಷಯ. ಯಾಕಂದರೆ ನಿತಿನ್ ನಬೀನ್ ಯುವ ಮೋರ್ಚಾದ ಒಂದಿಷ್ಟು ಜವಾಬ್ದಾರಿ ಛತ್ತೀಸ್ಗಢ, ಅಸ್ಸಾಂ, ನಾರ್ತ್ ಈಸ್ಟ್ನ ಕೆಲ ರಾಜ್ಯಗಳ ಪ್ರಭಾರಿಯಾಗಿದ್ದು ಬಿಟ್ಟರೆ ತುಂಬ ಏನು ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ನ್ಯಾಷನಲ್ ಎಕ್ಸ್ಪೋಜರು ಕೂಡ ಇರಲಿಲ್ಲ. ಆದರೆ ಏಕಾಏಕಿ 45 ವರ್ಷದ ನಿತಿನ್ ನಬೀನ್ರನ್ನು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಬಿಜೆಪಿ ಘೋಷಣೆ ಮಾಡಿದ್ದು ಹೇಗೆ, ಏಕೆ ಅನ್ನೋದರ ಬಗ್ಗೆ ದಿಲ್ಲಿಯಲ್ಲೂ ಕೂಡ ಇನ್ನೂ ಒಂದು ಸ್ಪಷ್ಟತೆ ಇಲ್ಲ. ನಾನು ಅನೇಕರನ್ನು ಕೂಡ ಮಾತಾಡಿಸಿದೆ. ಬಿಜೆಪಿ ನಾಯಕರಿಗೂ ಕೂಡ ಆಶ್ಚರ್ಯವನ್ನು ತಂದಿದೆ, ರಾಷ್ಟ್ರೀಯ ಮಾಧ್ಯಮಗಳಿಗೂ ಕೂಡ ಆಶ್ಚರ್ಯವನ್ನು ತಂದಿದೆ. RSS ಸರ್ಕಲ್ಸಲ್ಲೂ ಕೂಡ ಇದೊಂದು ಹೊಸ ಹೆಸರು ನಿತಿನ್ ನಬೀನ್. ಅಂದರೆ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಅಥವಾ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು, ಹೀಗಾಗಿ ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಅಂಥದ್ದು ಯಾವುದೂ ಇಲ್ಲದೆ ನಿತಿನ್ ನಬೀನ್ರನ್ನು ನೇರವಾಗಿ ತಂದು ಬಿಜೆಪಿಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಚಾಯ್ಸ್ ಆಗಿ ನಿತಿನ್ ನಬೀನ್ ದಿಲ್ಲಿಗೆ ಬರ್ತಾ ಇದ್ದಾರಾ, ಅಥವಾ RSS ಹೇಳ್ತು ಇಲ್ಲ ಜನ್ರೇಷನ್ ಶಿಫ್ಟ್ ಮಾಡಬೇಕು. ನಿತಿನ್ ನಬೀನ್ರಂಥ ಹಿಂದೆ 2010-11ರಲ್ಲಿ ಅಂದರೆ ಅಡ್ವಾಣಿಯವರು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆ ಸೋತ ನಂತರ ಮೋಹನ್ ಭಾಗವತ್ ಒಂದು ಡ್ರಾಸ್ಟಿಕ್ ನಿರ್ಣಯವನ್ನು ತೆಗೆದುಕೊಂಡಿದ್ದರು. ನಿತಿನ್ ಗಡ್ಕರಿ ಬಿಜೆಪಿಯ ಮಹಾರಾಷ್ಟ್ರದ ಅಧ್ಯಕ್ಷರಾದವ್ರನ್ನ ತಂದು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು. ಸ್ವಲ್ಪ ಅದೇ ರೀತಿಯ ಆಲೋಚನೆ ಇರತಕ್ಕಂಥ ಒಂದು ನಿರ್ಣಯ
ನಿತಿನ್ ನಬೀನ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಭವ ರಾಷ್ಟ್ರೀಯ ರಾಜಕಾರಣದ್ದಿಲ್ಲ, ಎಕ್ಸ್ಪೋಜರೂ ಕೂಡ ಇಲ್ಲ. ಆದರೂ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು ಯಾಕೆ? ಜನ್ರೇಷನ್ ಚೇಂಜ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ, ಅಥವಾ ಒಂದು ಸರ್ಪ್ರೈಸ್ ಕೊಡಬೇಕು ಅನ್ನುವ ಭರದಲ್ಲಿ ಬಿಹಾರದಿಂದ ತಂದು ನಿತಿನ್ ನಬೀನ್ರನ್ನು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಲಾಯ್ತಾ? ಈ ಪ್ರಶ್ನೆಗೆ ನನಗನ್ಸುತ್ತೆ ಅವರು ಹೇಗೆ ಕೆಲಸ ನಿರ್ವಹಿಸ್ತಾರೆ ಅನ್ನೋದರ ಮೇಲೆ ಸ್ಪಷ್ಟವಾದ ಉತ್ತರ ಸಿಗಲಿದೆ. ಜೆ ಪಿ ನಡ್ಡಾ ಎಲ್ಲ ಮಾತನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೇಳಿದಂತೆ ಕೇಳ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬೇಕು ಅನ್ನೋದನ್ನು RSS ಭಾಳ ಸ್ಪಷ್ಟವಾಗಿ ಹೇಳ್ತಾ ಇತ್ತು. ಈಗ ನಿತಿನ್ ನಬೀನ್ರ ಏನೊಂದು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗ ನೇಮಕ ಇದೆ, ಇದನ್ನು RSS ಹೇಗೆ ನೋಡುತ್ತೆ? ಅವ್ರಿಗೆ ಆ ರೀತಿಯಾಗಿರ್ತಕ್ಕಂಥ ಅಥಾರಿಟಿ ಬರುತ್ತಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ? ಇವೆಲ್ಲವೂ ಕೂಡ ಮುಂದಿನ ಪ್ರಶ್ನೆಗಳು. ಬಟ್ ಇನ್ನೂವರೆಗೂ ಕೂಡ ಬಿ ಜೆ ಪಿಯ ಟಾಪ್ ಬ್ರಾಸ್ ಇರ್ಬೋದು, ಬಿ ಜೆ ಪಿಯ ಸಚಿವರಿರ್ಬೋದು, ಸಂಸದರಿರ್ಬೋದು, ಅಥವಾ RSSನ ನಾಯಕರು ಇರ್ಬೋದು, ಎಲ್ಲರೂ ಕೂಡ ಒಂದು ಶಾಕ್ನಲ್ಲಿದ್ದಾರೆ. ನಿತಿನ್ ನಬೀನ್ ಹೇಗೆ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಆದರು ಅಂತಕ್ಕಂಥದ್ದು. ಒಂದು ಕಾಕತಾಳೀಯ ಭವನ ಅವತ್ತು ಬಿಹಾರದ ಕೆಲ ನಾಯಕರು ಬೆಂಗಳೂರಿನಲ್ಲಿದ್ದರು. ಇಲ್ಲೇ ನನಗೆ ಸಿಕ್ಕಿದ್ರು ಅವರು ಕೂಡ ಆಶ್ಚರ್ಯಚಕಿತರಾದರು. ನಿತಿನ್ ನಬೀನ್ ಅಂದರೆ ಎಂದೂ ಅವರನ್ನು BJP ಬಿಹಾರದ ಅಧ್ಯಕ್ಷರನ್ನಾಗಿ ಮಾಡಿಲ್ಲ, ಅಥವಾ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ನಿತಿನ್ ನಬೀನ್ರನ್ನ ಎಂದೂ ಕೂಡ ಕನ್ಸಿಡರ್ ಮಾಡಿಲ್ಲ. ಹಾಗಿರುವಾಗ ಹೊಸ ಹೆಸರುಗಳನ್ನು ಮಂತ್ರಿ ಮಾಡೋದಕ್ಕೆ ಸಂಘಟನೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡೋದು ಸರಿಯಾ ತಪ್ಪಾ? ಎಕ್ಸ್ಪೋಜರ್ ಉಂಟಾ, ಅನುಭವ ಉಂಟಾ? ಈ ಎಲ್ಲ ಪ್ರಶ್ನೆಗೆ ನಿತಿನ್ ನಬೀನ್ರ ಕೆಲಸವೇ ಉತ್ತರ ಕೊಡಬೇಕಾಗತ್ತೆ. ಅದಕ್ಕೊಂದು ಸ್ವಲ್ಪ ಸಮಯ ನಾವು ಕಾಯಬೇಕಾಗತ್ತೆ. ಧನ್ಯವಾದ ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸೋ ಸಮಯ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.